ಮಾತಕ್ಕೆ ಈ ದಿನ ಏನು ಮುಳಬಾಗಿಲು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿ ಈಗಾಗಲೇ ನೇಮಕಗೊಂಡಿರುವಂತ ಆವಡಿ ಶರಣರವರು ಅವರಿಗೆ ಒಳ್ಳೆಯದಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಗ್ರಾಮಾಂತರ ಕಮಿಟಿ ಏನಿದೆ ತಂಡ, ಆ ತಂಡವನ್ನು ಇವತ್ತು ಆಯ್ಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಸದಸ್ಯರು ಹೊಂದಿರುವಂತಹ ಪಾರ್ಟಿ, ಕಾರ್ಯಕರ್ತರನ್ನು ಹೊಂದಿರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಈ ದಿನ ಭಾರತೀಯ ಜನತಾ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತಿರುವಂತದ್ದು ಯುವ ಮೋರ್ಚಾ. ನಾವೆಲ್ಲರೂ ಸಹ ಈ ಹಿಂದೆ ಯುವ ಮೋರ್ಚಾ ತಂಡದಲ್ಲಿ ಮುಳಬಾಲ್ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಿರಣ್ ಸಮೇತ ಮುಳಬಾಲ್ ನಗರಾಧ್ಯಕ್ಷರಾಗಿದ್ದರು, 2 ಸಾರಿ ನಗರಾಧ್ಯಕ್ಷರಾಗಿ ಮಾಡಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ನಾವು ಇವತ್ತು ಯಾವುದೋ ಒಂದು ಜವಾಬ್ದಾರಿ ಬರ್ತಾ ಇದೆ ಅಂತಂದ್ಮೇಲೆ ಆ ಜವಾಬ್ದಾರಿನ ಪ್ರತಿಯೊಬ್ಬರೂ ಸಹ ಇಲ್ಲಿರುವಂತವರು ದೇಶ ಕಟ್ಟುವ ಕೆಲಸ, ಪಕ್ಷ ಕಟ್ಟುವ ಕೆಲಸ, ಧರ್ಮದ ಪರವಾಗಿ ನಿಲ್ಲುವಂತ ಕೆಲಸಗಳಿಗೆ ಮಾತ್ರ ದಯವಿಟ್ಟು ಅದನ್ನು ಉಪಯೋಗಿಸ್ಬಿಡ್ರಿ. ಯಾವುದೋ ಬೇರೆ ಕೆಟ್ಟ ಚಟಗಳಿಗೆ ಹೋಗಿ ನಾನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಲ್ಲಿ ಇದ್ದೀನಿ ಅಂತ ದಯವಿಟ್ಟು ಯಾರು ಅದನ್ನ ಬಳಸ್ಕೊಳ್ಳೋದು ಒಳ್ಳೇದಾಗಲ್ಲ. ಇವತ್ತು ಏನು ನಿಮ್ಮನ್ನೆಲ್ಲ ನಿಮ್ಮ ಮೇಲೆಲ್ಲ ನಂಬಿಕೆ ಇಟ್ಟು ನಮ್ಮ ಆವಣಿ ಶರಣ್ ಅವರು ಅವ್ರ ತಂಡದಲ್ಲಿ ನಿಮ್ಮನ್ನೆಲ್ಲ ನೇಮಕ ಮಾಡ್ತಿದ್ದಾರೆ. ನೀವು ಸಹ ಆವಣಿ ಶರಣ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷ ಕಟ್ಟೋದಿಕ್ಕೆ ಶ್ರಮ ಪಡುವಂಥದ್ದು ತುಂಬಾ ಒಳ್ಳೇದಾಗ್ತದೆ. ಆವಣಿ ಶರಣ್ ಸಮೇತ ಈ ಹಿಂದೆ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿದ್ದ, ನಂತರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದ, ಈಗ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸಹ ದೇಶ ಕಟ್ಟೋದಿಕ್ಕೆ ಶ್ರಮ ಪಟ್ರೆ ಮುಂದೊಂದು ದಿನ ನಿಮ್ಗೂ ಪಕ್ಷದಲ್ಲಿ ತುಂಬಾ ಒಳ್ಳೆ ಜವಾಬ್ದಾರಿ ಸಿಗ್ತದೆ. ಆ ಒಂದು ಜವಾಬ್ದಾರಿಯನ್ನ ದೇಶ ಕಟ್ಟೋದಿಕ್ಕೆ ನಾವೆಲ್ಲರೂ ಮಾಡೋದಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಸಹ ನಮ್ಮ ಅಂಬರೀಶ್ ಆಗಿರ್ಬೋದು, ಬದ್ರಿನಾಥ್ ಆಗಿರ್ಬೋದು, ಮಧುಕುಮಾರ್ ಆಗಿರ್ಬೋದು, ಪವನ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ತೇಜರಮಣ ಆಗಿರ್ಬೋದು, ಇನ್ನೂ ಎಲ್ಲ ಯುವಕರಿದ್ದೀರಾ. ನೀವೆಲ್ಲರೂ ಸಹ ನಿಮ್ಮೆಲ್ರಿಗೂ ಇವತ್ತು ಒಂದು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ